ಗೆಳೆಯರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ ಅಪ್ರೆಂಟಿಸ್ ಟ್ರೈನಿಂಗಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಎಲ್ಲಿ ಯಾವ ಬ್ರಾಂಚ್ನಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಯಾವ ಕೆಟಗರಿಗೆ ಎಷ್ಟೆಷ್ಟಿದೆ, ಯಾವ ಟ್ರೇಡ್ಗಿದೆ, ಎಲ್ಲ ವಿವರಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮೊದಲು ನಾನು ITI ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಸಾಮಾನ್ಯವಾಗಿ SSLC ಆದಮೇಲೆ ನಮ್ಮ ಮಕ್ಕಳನ್ನ PUC ಕಳಿಸ್ತೀವಿ, ಆಮೇಲೆ ಡಿಗ್ರಿ ಕಳಿಸ್ತೀವಿ, BA BCom BScಗೆ. ಅದು ತುಂಬ ಲಾಂಗ್ ಆಗ್ತೈತೆ. ಮಿಡಲ್ ಕ್ಲಾಸ್ಗಿಂತ ಕೆಳಗಡೆ ಇರುವಂಥ ವ್ಯಕ್ತಿಗಳಿಗೆ ITI ಬೆಸ್ಟು. ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಾರೆ. ಇದು ಎಲ್ಲ ಫ್ಯಾಕ್ಟ್ರಿನಲ್ಲೂ ಅವ್ರನ್ನ ತಗೊಳ್ತಾರೆ. ಅದೇ ಮಿನಿಮಮ್ ಸ್ಯಾಲ್ರಿನ ಇವತ್ತು 20,000 ಮಾಡಿದ್ದಾರೆ ಯಾವುದೇ ಫ್ಯಾಕ್ಟ್ರಿಗೆ ಹೋದ್ರು. ಆದ್ದರಿಂದ PUC ಮಾಡಿಸೋದ್ಕಿಂತ ನೀವು ITI ಮಾಡಿಸಿ. ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್. ಇನ್ನೂ ನೀವು ಹೆಚ್ಚಿಗೆ ಓದಿಸ್ಬೇಕು ಹೋದರೆ ಡಿಪ್ಲೊಮಾ ಮಾಡಿಸಿ. ಅದು 3 years ಕೋರ್ಸು. ಅದು ಜಾಬ್ ಓರಿಯೆಂಟೆಡ್ ಕೋರ್ಸೇ. ಜೂನ್ ಇಂಜಿನಿಯರ್ಗಳಿಗೆ ತಗೊಳ್ತಾರೆ. ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಿಷಿಯನ್, ಈ ಥರ ಎಲ್ಲ ಇದರ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಅದನ್ನು. ಅದಾದಮೇಲೆ ನೀವು BEಗೆ ಮಾಡಿಸ್ಬೋದು, ಡಿಗ್ರಿ ಮಾಡಿಸ್ಬೋದು. ಅದರಲ್ಲಿ ಡಿಪ್ಲೊಮಾಯಿಂದ BEಗೆ ಹೋದರೆ 3 ವರ್ಷ ಕೋರ್ಸ್ ಇರ್ತೈತೆ. ಡಿಪ್ಲೊಮಾದಲ್ಲೂ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. BE ಆದರೆ BE ಅದರಲ್ಲೂ ಅಪ್ಲೈ ಮಾಡ್ಬೋದು. ನಿಮಗೆ ಡಬಲ್ ಆಪ್ಷನ್ ಸಿಗ್ತೈತೆ. ಆಮೇಲೆ ಇವಾಗ ಎಲ್ಲ ಟೆಕ್ನಿಕಲ್ನೇ ಜಾಸ್ತಿ ತಗೊಳ್ತಾರೆ. ಇವತ್ತು ನಮ್ಮ ಇಡೀ ವರ್ಲ್ಡಲ್ಲೇ ಟೆಕ್ನಾಲಜಿನೇ ಇಂಪ್ರೂವ್ ಆಗ್ತಾ ಇರೋದು. ನಾನ್ ಟೆಕ್ನಿಕಲ್ಗೆ ಎಲ್ಲೂ ಜಾಸ್ತಿ ವ್ಯಾಲ್ಯೂ ಇರೋದಿಲ್ಲ. ನಾವು ಎಷ್ಟೋ ಜನ ನಾನ್ ಟೆಕ್ನಿಕಲ್ನವರು ಡಿಗ್ರಿ BA BCom BSc ಓದಿ ಕೆಲಸ ತಗೊಂಡಿರೋರು ತುಂಬ ಕಡಿಮೆ. ಅದೇ ITIಗೆ ಓದಿ ಕೆಲಸ ತಗೊಂಡಿರೋರು ತುಂಬ ಜನ ಇದ್ದಾರೆ. ಡಿಪ್ಲೊಮಾ ಮಾಡಿ ಕೆಲಸ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. BE ಮಾಡಿರೋರು ತುಂಬ ಜನ ಇದ್ದಾರೆ. ಆದರೆ ನಾವು BA BCom BSc ಮಾಡಿ ಉಪಯೋಗ ಇಲ್ಲ. ಸಾಧ್ಯವಾದಷ್ಟು ನೀವು ಟೆಕ್ನಿಕಲ್ ಓದಿಸಿ ಮಕ್ಕಳಿಗೆ. ಅದು ಮುಂದಿನ ಭವಿಷ್ಯಕ್ಕೆ ತುಂಬ ಒಳ್ಳೆಯದಾಗಿರ್ತೈತೆ. ಎಷ್ಟೋ ಜನ ಮಾತಾಡ್ತಾರೆ, ನನ್ನ ಮಕ್ಕಳನ್ನ PUCನಲ್ಲಿ ಸೈನ್ಸ್ ಮಾಡಿಸ್ತಾ ಇದ್ದೀರಿ ಅಂತ. ಕರೆಕ್ಟು, ಸೈನ್ಸ್ ಮಾಡಿಸಿ. ಸೈನ್ಸು ಒಳ್ಳೆಯದೇ. ಅದು ನೀವೇನಾದರೂ ಇಂಜಿನಿಯರಿಂಗ್ ಕಳ್ಸಂಗಿದ್ರೆ ಇಲ್ಲ ಮೆಡಿಕಲ್ಲಿಗೆ ಕಳ್ಸಂಗಿದ್ರೆ ಅದು ಉಪಯೋಗ ಬರ್ತೈತೆ. ಮತ್ತು BSc ಕಳಿಸ್ತೀರಿ PUCನಲ್ಲಿ ಸೈನ್ಸ್ ಮುಗಿಸಿ. ಅದನ್ನು ಮತ್ತೆ ಅದು ಡಿಗ್ರಿನೇ. ನೀವು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದಾಗ ಡಿಗ್ರಿ ಅಷ್ಟೇ ಕೇಳ್ತಾನೆ. BA ಮಾಡಿರೋ, BCom ಮಾಡಿರೋ, BSc ಮಾಡಿರೋ. ನೀವು ಸೈನ್ಸ್ ಮಾಡಿದೆಯೋ, ಆರ್ಟ್ಸ್ ಮಾಡಿದೆಯೋ, ಕಾಮರ್ಸ್ ಮಾಡಿದೆಯೋ ಯಾರು ಕೇಳೋದಿಲ್ಲ. ಕೆಲಸ ಕೊಡಬೇಕಾದಾಗ ಅದು ಪ್ರೈವೇಟ್ ಕೆಲಸದಲ್ಲಿ BSc ಆದರೆ ಸ್ವಲ್ಪ ಪರವಾಗಿಲ್ಲ. ಗೌರ್ಮೆಂಟ್ ಕೆಲಸದಲ್ಲಿ ಡಿಗ್ರಿಗೆ ಅಂತ ಕೇಳ್ತಾರೆ ಅಷ್ಟೇ. ಅದರಲ್ಲಿ ನೀವು ಯಾವ್ದು ಮಾಡಿದಿರಿ ಅಂತ ಕೇಳೋದಿಲ್ಲ. ಎಷ್ಟೋ ಮಕ್ಕಳನ್ನ ಏನು ಮಾಡ್ತಾರೆ, ಸೈನ್ಸ್ ಮಾಡ್ಸೋಕೆ ಅಂತ ಕಳಿಸ್ತಾರೆ. ಆ ಸೈನ್ಸ್ನಲ್ಲಿ PUCನಲ್ಲೇ ಫೇಲ್ ಆಗಿಬಿಡ್ತಾರೆ ಪಾಪ. ಅವು 1 ವರ್ಷ 2 ವರ್ಷಕ್ಕೆ ಮತ್ತೆ ಅದನ್ನು ಕಟ್ಟಿ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಆಮೇಲೆ ಬಿಟ್ಬಿಟ್ಟು ಮನೆಗೆ ಹೋಗ್ತಾರೆ. ಅದರಿಂದ ಇವು ಯಾರಿಗೆ ಅಂತ ಅಂದಾಗ PUCಯಿಂದ ಹೋಗೋರು ಸ್ವಲ್ಪ ಶ್ರೀಮಂತರ ಮಕ್ಕಳು ಇರ್ತಾರೆ. ಅವರು PUC ಮಾಡಿಸ್ತಾರೆ, ಆಮೇಲೆ ಇಂಜಿನಿಯರಿಂಗ್ ಕಳಿಸ್ತಾರೆ, ಇಲ್ಲ ಅಂತಂದರೆ ಮೆಡಿಕಲಿಗೆ ಕಳಿಸ್ತಾರೆ. ಅದು ಅವ್ರಿಗೆ ಉಪಯೋಗ ಆಗ್ತೈತೆ. ಈ ಲೋ ಕ್ಲಾಸ್ದವರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಹೆಚ್ಚಾಗಿ ಟೆಕ್ನಿಕಲಿಗೆ ಪ್ರಯತ್ನ ಪಡಿ. ITI ಮಾಡಿಸಿ, ಇಲ್ಲಾಂದರೆ ಡಿಪ್ಲೊಮಾ ಮಾಡಿಸಿ. ಡಿಪ್ಲೊಮಾದಲ್ಲಿ ತುಂಬ ಕೆಲಸ ಸಿಗ್ತದೆ ಬೆಂಗಳೂರಿನಲ್ಲಿ. ನೀವು ಎಲ್ಲಿಗೆ ಹೋದ್ರೂ ಸರಿ. ನೀವು ಯಾವುದಾದ್ರೂ ಫ್ಯಾಕ್ಟ್ರಿನಲ್ಲಿ ಹೋಗಿ ಕೇಳಿ, 100 ಜನ ಎಂಪ್ಲಾಯ್ ಇದ್ದರೆ ಅದರಲ್ಲಿ 50 ಜನ ITIನರು ಇರ್ತಾರೆ, 20 ಜನ ಡಿಪ್ಲೊಮಾದಲ್ಲಿರ್ತಾರೆ, 10 ಜನ BEನರು ಇರ್ತಾರೆ. ಅಂತ ಅಂದರೆ ITIಗೆ ಹೆಚ್ಚಿಗೆ ಸ್ಕೋಪ್ ಇರ್ತೈತೆ. ಯಾಕೆಂದಾಗ ಈ ITIನವ್ರಿಗೆ ಕಡಿಮೆ ಸಂಬಳದಲ್ಲಿ ಹೆಚ್ಚಿಗೆ ಕೆಲಸ ಮಾಡಿಸ್ಕೋಬೋದು. ಅದೇ BEನವ್ರಿಗಾದರೆ ಹೆಚ್ಚಿಗೆ ಸಂಬಳ ಕೊಡಬೇಕು. ಅದಕ್ಕೋಸ್ಕರ ಅವ್ರನ್ನ ಕಡಿಮೆ ಜನ ಇಟ್ಕೊಳ್ತಾರೆ. ನೀವು BHEL, BEL, HAL, BEML, ಇನ್ನೂ ಅನೇಕ ಫ್ಯಾಕ್ಟ್ರಿಗಳವೆ. ಅಲ್ಲೆಲ್ಲ ಹೋಗಿ ನೋಡಿ. ಅಲ್ಲ ITIನವರೇ ಇವತ್ತು 1 ಲಕ್ಷ ರೂಪಾಯಿ ಮೇಲೆ ಸಂಬಳ ತಗೊಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಮೇಲೆ. ಆಮೇಲೆ ಪ್ರೈವೇಟ್ ಫ್ಯಾಕ್ಟ್ರಿಗಂತೂ ತುಂಬ ಜನ ತಗೊಳ್ತಾರೆ ಅವ್ರನ್ನ. ಅವ್ರಿಗೆ ಮಕ್ಕಳಿಗೆ ಯಾವತ್ತು ನಾವು ಬೇಸ್ ಕೊಟ್ಬಿಡ್ಬೇಕು. ನಾವು ಮಿಡ್ಲ್ ಕ್ಲಾಸು ಅದಕ್ಕಿಂತ ಕೆಳಗಿರೋಂಥ ವರ್ಗ ನಾವು ಮಕ್ಕಳಿಗೆ ನೀವು ಡಿಪ್ಲೊಮಾ ಮಾಡಿಸಿ. ಡಿಪ್ಲೊಮಾ ಮಾಡಿ BE ಮಾಡ್ಬೋದು. BE ಮಾಡಿ ಆದಮೇಲೆ IAS IPS ಮಾಡ್ಬೋದು. ಏನು ಬೇಕಾದರೂ ಮಾಡ್ಬೋದು. ಏನು PUCಯಿಂದಲೇ ಮಾಡಬೇಕು ಅಂತೇನಿಲ್ಲ. ಎಷ್ಟೋ ಮಕ್ಕಳು PUC ಮಾಡಿ ಇವಾಗ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾಕಾದರೂ PUC ಮಾಡಿದೆ, ನನ್ನ ಜೊತೆಲಿ ಬೇರೆಯವರು ಇದ್ದಾರಲ್ಲ ITI ಮಾಡಿ ಡಿಪ್ಲೊಮಾ ಮಾಡಿ ಇವತ್ತೆಲ್ಲ ಕೆಲಸದಲ್ಲಿ ಚೆನ್ನಾಗಿದ್ದಾರೆ ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದರೆ ನಾನು ಈ ಬೆಂಗಳೂರಿಗೆ ಬಂದು 30 ವರ್ಷ ಆಗಿದೆ. ಇಲ್ಲಿ ಏನೇನು ನಡೀತದೆ, ಎಷ್ಟದಿಂದ ಹಿಂದೆಲ್ಲ ಹೇಗಿತ್ತು, ಈಗ ಹೇಗೆ ನಡೀತಾ ಇದೆ ನಂಗೆ ಚೆನ್ನಾಗಿ ಗೊತ್ತು. ಯಾರೋ ಊರಿನಲ್ಲೋ ಎಲ್ಲ ಗೊತ್ತಿಲ್ದಾರೆ ಕೂತ್ಕೊಂಡು ಹೇಳ್ತಾರೆ. ದಯಮಾಡಿ ಮಕ್ಕಳನ್ನ ಟೆಕ್ನಿಕಲ್ ಓದಿಸೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸರಿ ಗೆಳೆಯರೆ, ಈಗ ನೆಕ್ಸ್ಟು ಎಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋಣ. ಇದು ರೈಲ್ವೆ ಇಲಾಖೆಯಲ್ಲಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಅಂತ, ಇದು ಚೆನ್ನೈನಲ್ಲಿ ಐತೆ. ಇದು 1010 ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ಅಂದರೆ ಇದು ಅಪ್ರೆಂಟಿಸ್ಶಿಪ್ಗೆ. ಇದು ಬೇಸ್ ಬಂದು ಚೆನ್ನೈನಲ್ಲಿರೋದು.
ಇದು ರೈಲ್ವೆ ಇಲಾಖೆಗೆ ಸಂಬಂಧ ಫ್ಯಾಕ್ಟ್ರಿ ಇದು. ಐ ಟಿ ಐ ಮಾಡಿರೋರಿಗೆ 680 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಅದರಲ್ಲಿ ಟ್ರೇಡು ಕಾರ್ಪೆಂಟರು 50 ಜನ, ಎಲೆಕ್ಟ್ರಿಷಿಯನ್ 160 ಜನ, ಫಿಟ್ಟರ್ 180 ಜನ, ಮೆಕ್ಯಾನಿಸ್ಟ್ 50 ಜನ, ಪೇಂಟರ್ 50 ಜನ, ವೆಲ್ಡರ್ 180 ಜನ, ಈ ರೀತಿಯಾಗಿ ಕಾಲ್ ಮಾಡಿದ್ದಾರೆ. ನೆಕ್ಸ್ಟ್ SLC ಇಂದ ಹೋಗೋರಿಗೆ ಕಾರ್ಪೆಂಟರ್ 40 ಜನ, ಎಲೆಕ್ಟ್ರಿಷಿಯನ್ 40 ಜನ, ಫಿಟ್ಟರ್ 80 ಜನ, ಮಿಷನಿಸ್ಟ್ 40 ಜನ, ಪೇಂಟರ್ 40 ಜನ, ವೆಲ್ಡರ್ 80 ಜನ, ರೇಡಿಯಾಲಜಿಸ್ಟ್ 10 ಜನ. ಈ ರೀತಿಯಾಗಿ 1010 ಜನಕ್ಕೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಏಜ್ ಲಿಮಿಟ್ ITI ಮಾಡಿರೋರಿಗೆ 15 ವರ್ಷದಿಂದ 24 ವರ್ಷದ ಒಳಗಿರಬೇಕು. SSLC ಮಾಡಿರೋರು 15 ವರ್ಷದಿಂದ 22 ವರ್ಷದಿಂದ ಒಳಗಿರಬೇಕು. ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC ST ಕ್ಯಾಂಡಿಡೇಟ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತೆ. OBC ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತೆ. ಇದನ್ನ ಆನ್ಲೈನ್ ಅಪ್ಲಿಕೇಶನ್ ಜುಲೈ 12, 2025 ಸ್ಟಾರ್ಟ್ ಮಾಡಿದ್ದಾರೆ. ಎಂಡು ಆಗಸ್ಟ್ 11, 2025 ಇದು ಲಾಸ್ಟ್ ಡೇಟ್. ನೀವು ಆಗಸ್ಟ್ 11ನೇ ತಾರೀಕಿನ ಒಳಗಡೆಗೆ ನೀವು ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ. ಇದು ಅಪ್ರೆಂಟಿಸ್ಶಿಪ್ ಅಲ್ಲಿ ನಿಮಗೆ ಪೇಮೆಂಟ್ ಕೊಡ್ತಾರೆ. SLC ಅವ್ರಿಗೆ 6,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ. ITI ಮಾಡಿರೋರಿಗೆ 7,000 ರೂಪಾಯಿ ಕೊಡ್ತಾರೆ. ಅದು ಸ್ಟೈಪೆಂಡ್ ಅಂತ. ಅಪ್ರೆಂಟಿಸ್ಶಿಪ್ ಆದ್ಮೇಲೆ ಪರ್ಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಕೆಲವೊಂದು ಬಾರಿ ಪರ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಲೇಟ್ ಮಾಡಿರ್ತಾರೆ. ಬಟ್ ಅಲ್ಲಿ ನೀವು ಅಪ್ರೆಂಟಿಸ್ಶಿಪ್ ಮಾಡಿ ಬಂದರೆ ಹೊರಗಡೆ ತುಂಬ ವೇಕೆನ್ಸಿಗಳು ನಿಮ್ಗೆ ಇರ್ತವೆ, ಕೆಲಸ ಸಿಗುತ್ತೆ. ಅವ್ರ ಇಲಾಖೆನಲ್ಲೇ ನಿಮ್ಮನ್ನು ಪರ್ಮಿಟ್ ಮಾಡ್ಕೊಳ್ತಾರೆ. ಅದು ಮ್ಯಾಕ್ಸಿಮಮ್ 90% ಅದೇ ಥರ ಇರ್ತೈತೆ. ಇದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್ ಇರಬೇಕು, TC ಇರಬೇಕು, ಮಾಸ್ ಕಾರ್ಡ್ ಇರಬೇಕು. ಆಮೇಲೆ ಅಪ್ಲೈ ಮಾಡ್ಬೇಕಾದಾಗ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ನೀವು ಫಿಸಿಕಲ್ ಫಿಟ್ನೆಸ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಬೇಕು. ಇಷ್ಟು ಡಾಕ್ಯುಮೆಂಟನ್ನು ನೀವು ಒದಗಿಸ್ಬೇಕು. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದಾಗ ಇಷ್ಟು ತಗೊಂಡೋಗಿ ಫೋಟೋ. ಇದಕ್ಕೆ ಯಾವುದೇ ರಿಟರ್ನ್ ಟೆಸ್ಟ್ ಇರೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಆವಾಗ ನೀವು ವೆರಿಫಿಕೇಷನ್ಗೆ ಹೋಗ್ಬೇಕಾಗ್ತೈತೆ. ಕೆಲವು ಜನ ಪಾಪ ರಿಟರ್ನ್ ಟೆಸ್ಟ್ ಇರುತ್ತೆ ಅಂತ ಅಪ್ಲೈನೇ ಮಾಡೋದಿಲ್ಲ. ದಯಮಾಡಿ ಇದೆಲ್ಲ ರಿಟರ್ನ್ ಟೆಸ್ಟ್ ಏನಾದ್ರು ಇರೋದಿಲ್ಲ. ನೀವು ಅಪ್ಲೈ ಮಾಡಿ ಡಾಕ್ಯುಮೆಂಟ್ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಸಕ್ಸಸ್ ಆಗುತ್ತೆ. ITIಗೆ ಅಪ್ಲೈ ಮಾಡೋವಂಥವ್ರು 2 ಇಯರ್ಸ್ ಸರ್ಟಿಫಿಕೇಟ್ ಆಗಬೇಕು. 2 ವರ್ಷ ಯಾರು ITI ಓದಿರ್ತಾರೋ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಮಂತು 1 ಇಯರ್ ITI ಇದ್ರೆ ಅದನ್ನ ಅಪ್ಲೈ ಮಾಡೋಂಗಿಲ್ಲ, ಅದ್ರ ವ್ಯಾಲ್ಯೂಡ್ ಇರೋದಿಲ್ಲ. SLC ಆಗಿರೋರು 50% ಮೇಲಿರಬೇಕು ಪರ್ಸೆಂಟೇಜು ಸೈನ್ಸು ಮ್ಯಾಥ್ಸಲ್ಲಿ, ಅಂಥವ್ರು ಅಪ್ಲೈ ಮಾಡ್ಬೋದು. ಈ ಫ್ಯಾಕ್ಟ್ರಿ ಬಂದು ಚೆನ್ನೈನಲ್ಲಿರೋ ತಮಿಳ್ನಾಡಿನಲ್ಲಿ. ಟ್ರೈನಿಂಗ್ ಹೋದಾಗ ಅದೇ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅಲ್ಲೇನೆ ನೀವು ಟ್ರೈನಿಂಗ್ ಮಾಡಬೇಕು. ಇದು ಕರ್ನಾಟಕದಲ್ಲಿಲ್ಲ. ನಿಮ್ಗೆಲ್ಲ ವಿವರಗಳನ್ನು ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ಸ್ಕ್ರೀನ್ನಲ್ಲಿ ಓದಿ ತಿಳ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದನ್ನು ನೋಡಿ ಆದಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಇದನ್ನು ಶೇರ್ ಮಾಡಿ. ವಿಷಯ ಎಲ್ಲರಿಗೂ ತಿಳಿಲಿ. ಎಷ್ಟೋ ಜನಕ್ಕೆ ಪಾಪ ಕೆಲಸ ಇಲ್ದಲೆ ಮನೇಲಿರ್ತವ್ರಿಗೆ ವಿಷಯ ತಿಳಿದಿರೋದಿಲ್ಲ. ಆದ್ದರಿಂದ ನಿಮ್ಮ ಗ್ರೂಪ್ಗಳಿಗೆ ಹಾಕಿ ಅದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ್ಯಾವುದಾದ್ರೂ ವೇಕೆನ್ಸಿಗಳು ಎಲ್ಲೆಲ್ಲಿ ಬರ್ತವೆ ಅವೆಲ್ಲ ತೆಗೆದು ನಿಮಗೆ ಕಳಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.